ವೀಕ್ಷಕರೇ, ಇವತ್ತಿನ ಸಂಚಿಕೆ ತನ್ನ ಧರ್ಮಕ್ಕಾಗಿ, ಜನರಿಗಾಗಿ, ಹಿಂದೂ ಕುಲಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹಾನ್ ವೀರನ ಬಗ್ಗೆ, ಈ ರಕ್ತ ಚರಿತ್ರೆ ಬಗ್ಗೆ ನೋಡೋಣ ಬನ್ನಿ. ಭಾರತವನ್ನು ಮುಸ್ಲಿಂ ದೇಶವನ್ನಾಗಿ ಮಾಡೋದೇ ಮೊಘಲರ ಅರಸ ಔರಂಗಜೇಬನ ಕನಸು. ಎಷ್ಟೋ ಹಿಂದೂ ಅರಸರನ್ನು ಸೋಲಿಸಿ ಅಲ್ಲಿದ್ದ ಎಲ್ಲಾ ಪ್ರಜೆಗಳನ್ನು ಚಿತ್ರಹಿಂಸೆ ಕೊಟ್ಟು ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡುತ್ತಿದ್ದ. ಒಪ್ಪದಿದ್ದರೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲುತ್ತಿದ್ದ. ಆದರೆ ದಕ್ಷಿಣ ಪ್ರಾಂತದಲ್ಲಿ ಔರಂಗಜೇಬನಿಗೆ ಇದು ಸಾಧ್ಯವಾಗಲಿಲ್ಲ. ಯಾಕಂದರೆ ಅಲ್ಲಿ ಮರಾಠ ಸಾಮ್ರಾಜ್ಯವನ್ನು ಆಳುತ್ತಿರುವುದು ಛತ್ರಪತಿ ಶಿವಾಜಿ ಮಹಾರಾಜ್. ಭಾರತ ಕಂಡ ಬಲಿಷ್ಠವಾದ ರಾಜ ಮೊಘಲರ ದಾಳಿಯನ್ನು ಎದುರಿಸಿ ಹಿಂದೂ ಧರ್ಮವನ್ನು ಕಾಪಾಡಿದ ವೀರ. ಇವನ ಹೆಸರನ್ನು ಕೇಳಿದರೆ ಮೊಘಲ ಅರಸನಿಗೆ ನಡುಕ. ಹಿಂದೂ ಧರ್ಮವನ್ನು ಕಾಪಾಡುವುದಕ್ಕೆ ಅಷ್ಟೇ ಮುಸ್ಲಿಂ ಜೊತೆ ಯುದ್ಧ ಮಾಡುತ್ತಿದ್ದ ವೀರನಿಗೆ ಸಾಮ್ರಾಜ್ಯದಿಂದ ಸಿಂಹದ ಮರಿ ಹುಟ್ಟುತ್ತಾನೆ. 1657 ಮೇ 14 ಪುರಂದರ ಕೋಟೆಯಲ್ಲಿ ಜನಿಸುತ್ತಾನೆ. ಶಿವಾಜಿಯ ಮೊದಲನೆಯ ಮಗ ಮತ್ತು ಮರಾಠ ಸಾಮ್ರಾಜ್ಯದ 2ನೇ ಛತ್ರಪತಿ. ಪಾಪ ತನ್ನ 2ನೇ ವರ್ಷದಲ್ಲಿ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ. ಇವು ತನ್ನ ಅಜ್ಜಿ ಜಿಜಾಬಾಯಿ ಆಶ್ರಯದಲ್ಲಿ ಬೆಳೆಯುತ್ತಾನೆ. ಬಾಲ್ಯದಿಂದಲೇ ಯುದ್ಧ ಶಕ್ತಿಯಿಂದ ಅಲ್ಲ ಯುಕ್ತಿಯಿಂದ ಕೂಡ ಗೆಲ್ಲಬಹುದೆಂದು ಕಲಿತನು. ಸಂಸ್ಕೃತ ಹಿಡಿದು ಒಟ್ಟು 13 ಭಾಷೆಯನ್ನು ಕಲಿಯುತ್ತಿದ್ದನು. 1664ರಲ್ಲಿ ಸಂಭಾಜಿ ಮಹಾರಾಜ್ ಯೇಸುಬಾಯಿಯನ್ನು ಮದುವೆಯಾಗುತ್ತಾನೆ. ಛತ್ರಪತಿ ಶಿವಾಜಿ ಮಹಾರಾಜರ ನಿಧನದ ನಂತರ ಜುಲೈ 20, 1650ರಲ್ಲಿ ಸಂಭಾಜಿ ಛತ್ರಪತಿಯಾಗಿ ಪಟ್ಟಾಭಿಷೇಕ ಏರುತ್ತಾನೆ. ಸಂಭಾಜಿಯನ್ನು ಧರ್ಮವೀರ ಎಂದೇ ಕರೆಯುತ್ತಿದ್ದರು. ಸಂಭಾಜಿ ಧರ್ಮವೀರ 1681ರಿಂದ 1689ರ ತನಕ ಆಳ್ವಿಕೆ ಮಾಡಿದರು. ಒಟ್ಟು 140 ಯುದ್ಧಗಳನ್ನು ಮಾಡಿದ ವೀರ ಸಂಭಾಜಿ ಒಂದು ಯುದ್ಧವನ್ನು ಸೋಲದ ಸಂಭಾಜಿ ವೀರ ಸಿಂಹದ ಮರಿ ಎಂದು ಕರೆಯುತ್ತಿದ್ದರು. ಔರಂಗಜೇಬನು ಸಂಭಾಜಿ 9 ವರ್ಷ ಇದ್ದಾಗ ಶಿವಾಜಿಗೆ ಮತ್ತು ಸಂಭಾಜಿಗೆ ಊಟಕ್ಕೆ ಎಂದು ಕರೆದು ಮೋಸದಿಂದ ಬಂಧಿಸುತ್ತಾರೆ. ಆದರೆ ಆ ಸಣ್ಣ ವಯಸ್ಸಿನಲ್ಲಿಯೇ ಸಂಭಾಜಿ ಹೆದರದೆ ಚಾಣಕ್ಯತನದಿಂದ ತಂದೆ ಮಗ ಅಲ್ಲಿಂದ ಪರಾರಿ. ಶಿವಾಜಿಯ ಪತನದ ನಂತರ ಮೊಘಲರು ಮರಾಠರ ಸಾಮ್ರಾಜ್ಯವನ್ನು ಕಬ್ಜ ಮಾಡಬೇಕೆಂದು ಸಂಚು ಹಾಕಿದರು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಸಂಭಾಜಿ ಅವರನ್ನು ಸುಲಭವಾಗಿ ಸೋಲಿಸಿದನು. ಮೊಘಲರು ಪೋರ್ಚುಗೀಸರ ಸಹಾಯ ಪಡೆದು ಯುದ್ಧ ಮಾಡಲು ಹೋದರು. ಸಂಭಾಜಿ ಪೋರ್ಚುಗೀಸರನ್ನು ಸೋಲಿಸಿದನು. 9 ವರ್ಷಗಳ ಕಾಲ ಮೊಘಲರನ್ನು ಸೋಲಿಸುತ್ತಾ ಬಂದನು. ಮೊಘಲರ ಸಾಮ್ರಾಜ್ಯವನ್ನು ಪೂರ್ತಿಯಾಗಿ ಪತನ ಮಾಡಲು 120 ಸೈನಿಕರೊಂದಿಗೆ ಸಂಗಮೇಶ್ವರದಲ್ಲಿ ಮೀಟಿಂಗ್ ಮಾಡುತ್ತಾ ಇರ್ತಾರೆ. ನೋಡಿ, ಇದೇ ಆ ಸಂಗಮೇಶ್ವರ ಕೋಟೆ. ನೋಡಿ, ಕಾಣಿಸ್ತಿದೆ ಅಲ್ವಾ? ಆದರೆ ಸಂಭಾಜಿಯ ಮಾವ ಗಣೋಜಿ ಶಿರ್ಕೆ ಮೊಘಲರಿಗೆ ಈ ವಿಷಯ ತಿಳಿಸಿ ಮೋಸದಿಂದ ಬಂಧಿಸಲು ಬರ್ತಾರೆ. ಆದರೆ ಸಂಭಾಜಿ ಈ ವಿಷಯ ತಿಳಿದು ಓಡಿ ಹೋಗದೆ 5,000 ಸೈನಿಕರಿಂದ ಮೊಘಲರ ವಿರುದ್ಧ ಯುದ್ಧ ಮಾಡುತ್ತಾನೆ. ಯುದ್ಧ ಮಾಡುತ್ತಾ ಎಲ್ಲ ಮರಾಠರು ಸಾಯ್ತಾ ಹೋಗುತ್ತಾರೆ. ಆದರೂ ವೀರವೇಷದಿಂದ ಒಬ್ಬನೇ ಹೋರಾಟ ಮಾಡ್ತಾ ಇರ್ತಾನೆ, ಸಿಂಹದ ಮರಿಯಂತೆ. ಕೊನೆಗೂ ಕಬ್ಬಿಣದ ಸರಬೆ ಅವನ ಮೇಲೆ ಹಾಕಿ ಬಂಧಿಸುತ್ತಾರೆ. ಕೊನೆಗೆ ಉಳಿದವರು ಸಂಭಾಜಿ ಮತ್ತು ಅವನ ಗೆಳೆಯ ಕವಿ ಕೈಲಾಶ್. ಸಂಭಾಜಿ ಮಹಾರಾಜ್ ಮತ್ತು ಕವಿ ಕೈಲಾಶ್ನನ್ನು ಅರೆಸ್ಟ್ ಮಾಡಿ ಮೊಘಲರು ಔರಂಗಜೇಬ್ ಹತ್ತಿರ ಕರೆದುಕೊಂಡು ಹೋಗಿ ಬಂಧಿಸುತ್ತಾರೆ. ನಂತರ ಔರಂಗಜೇಬ್ ಸಂಭಾಜಿಗೆ ಒಂದು ಆಫರ್ ಕೊಡುತ್ತಾನೆ. ತನ್ನ ಕಾಲಿಗೆ ಬಿದ್ದು ಶರಣಾಗು, ಇಸ್ಲಾಂ ಧರ್ಮಕ್ಕೆ ಮತಾಂತರ ಆದರೆ ಜೀವಂತವಾಗಿ ಬಿಡುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಇದಕ್ಕೆ ಒಪ್ಪದ ಸಂಭಾಜಿ, ನೀನೇ ಶರಣಾಗು, ನಾನೇ ಬಿಡುತ್ತೇನೆ ನಿನ್ನ ಅಂತ ನಗುತ್ತಾ ಹೇಳುತ್ತಾನೆ. ಇದಕ್ಕೆ ಕೋಪಗೊಂಡ ಔರಂಗಜೇಬ ತನ್ನ ಸೈನಿಕರಿಗೆ ಸಂಭಾಜಿಗೆ ಚಿತ್ರಹಿಂಸೆ ಕೊಡು ಎಂದು ಹೇಳುತ್ತಾನೆ. ಅದಕ್ಕಿಂತ ಮೊದಲು ಕವಿ ಕೈಲಾಶ್ನ ಶಿರಚ್ಛೇದನ ಮಾಡುತ್ತಾರೆ. ಔರಂಗಜೇಬನು ಸಂಭಾಜಿ ಮಹಾರಾಜನಿಗೆ 40 ದಿನಗಳ ತನಕ ಟಾರ್ಚರ್ ಕೊಡುತ್ತಾನೆ. ಸೈನಿಕರಿಗೆ ಕತ್ತಿಯಿಂದ ಕೊಯ್ದು ಮೈಮೇಲೆ ಉಪ್ಪು ಹಾಕಲು ಹೇಳುತ್ತಾನೆ. ಅವರು ಹಾಗೆ ಮಾಡಿ ಉಪ್ಪು ಹಾಕಿ ಚಿತ್ರಹಿಂಸೆ ಕೊಡುತ್ತಾರೆ. ಆದರೂ ಬಗ್ಗದ ಸಂಭಾಜಿ ಸೋಲೊಪ್ಪುವುದಿಲ್ಲ. ಇದನ್ನು ಕೋಪಗೊಂಡ ಔರಂಗಜೇಬು ಸಂಭಾಜಿಯ ಕಣ್ಣುಗಳನ್ನು ಕೀಳಿಸುತ್ತಾನೆ. ಹಾಗೆ ಅವನ ಉಗುರುಗಳನ್ನು, ಚರ್ಮವನ್ನು ಕಿತ್ತುತ್ತಾನೆ. ಹಾಗೆ ಅವನ ನಾಲಿಗೆಯನ್ನು ಕತ್ತರಿಸುತ್ತಾನೆ. ಕೊನೆಗೆ ವೀರ ಸಂಭಾಜಿಯ ಅಂತ್ಯ
11 ಮಾರ್ಚ್ 1689ರಲ್ಲಿ ಸಂಭಾಜಿ ಅಂತ್ಯದ ನಂತರ ಮರಾಠರ ಪತನವಾಗುತ್ತದೆ ಎಂದು ಅಂದುಕೊಂಡಿದ್ದ ಔರಂಗಜೇಬ್ ಅವರ ಆಸೆ ಅಂತ್ಯವಾಗುತ್ತದೆ. ಯಾಕಂದರೆ ಸಂಭಾಜಿಯ ಧರ್ಮನಿಷ್ಠೆ ಧೈರ್ಯ ಕಂಡು ಮರಾಠರು ಇನ್ನೂ ಬಲಿಷ್ಠವಾಗುತ್ತಾರೆ. ಹೀಗೆ ವೀರ ಯೋಧನ ಕಥೆ ಅಂತ್ಯವಾಗುತ್ತದೆ. ಇದೇ ಥರ ವೀರ ಯೋಧರ ಕಥೆಗಳನ್ನು ಕೇಳಲು ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.